ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಜ್ಯೋತಿಷ್ಶಾಸ್ತ್ರವನ್ನು ನಾನು ಕಲಿಸ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಆದರೆ ಸುಮ್ಮನೆ ಶುರು ಮಾಡಿದ್ದು 2 ಬ್ಯಾಚ್ಗಳು ಮುಗಿದಿದೆ. 3ನೇ ಬ್ಯಾಚು ನವೆಂಬರ್ 1ರಿಂದ ಶುರುವಾಗಲಿಕ್ಕಿದೆ. ಅದರಲ್ಲಿ ನಾವು ಬೇಸಿಕ್ ಜ್ಯೋತಿಷ್ಯದ ಏನೇನು ಕಾನ್ಸೆಪ್ಟ್ ಇದೆಯಲ್ಲ, ದಶೆ ಆಗಿರ್ಬೋದು, ಗ್ರಹಗಳ ಒಂದು ಗುಣಧರ್ಮ ಆಗಿರ್ಬೋದು, ಮತ್ತು ರಾಶಿಗಳ ಗುಣಧರ್ಮ ಆಗಿರ್ಬೋದು, ಮತ್ತು ಉಚ್ಚ ನೀಚ ಅಂತ ನಾವು ತಗೋತೀವಿ, ಬಕ್ರಿಯ ಗ್ರಹಗಳು ಮತ್ತು ಅದರ ಗುಣಧರ್ಮಗಳೇನು, ಮತ್ತು ಯಾವುದೇ ಒಂದು ಗ್ರಹ ಅಸ್ತ ಆದಾಗ ಏನು ಪರಿಣಾಮವನ್ನು ಕೊಡುತ್ತೆ, ಮನೆಗಳನ್ನು ನೋಡಿದಾಗ 12 ಮನೆಗಳಲ್ಲಿ ಒಂದೊಂದು ಮನೆ ಯಾವುದನ್ನು ನಾವು ನೋಡಲಿಕ್ಕೆ ಯಾವ ಮನೆಯನ್ನು ನಾವು ಬಳಸ್ತೀವಿ, ಬದುಕಿನ ಯಾವ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಯಾವ ಒಂದು ಮನೆಯನ್ನು ನಾವು ಚೆಕ್ ಮಾಡ್ತೀವಿ ಅನ್ನೋದಾಗಿರ್ಬೋದು, ಮತ್ತು ಪ್ರತಿ ಗ್ರಹಕ್ಕೂ ಯಾವ್ಯಾವ ಒಂದು ಪರಿಹಾರಗಳನ್ನ ಮಾಡ್ಕೋಬೋದು ಅನ್ನೋದು ಆಗಿರ್ಬೋದು. ಇದೆಲ್ಲವನ್ನು ಸೇರಿ ನಾವು ಬೇಸಿಕ್ ಕ್ಲಾಸಲ್ಲಿ ನಾವು ಕಲಿತೀವಿ. ಸೊ ಈ ಬೇಸಿಕ್ ಕ್ಲಾಸಿಗೆ ಎನ್ರೋಲ್ ಮಾಡ್ಕೊಳ್ಳೋರು ಮಾಡ್ಕೋಬೋದು. ಇದೇ ಬಂದು ನವೆಂಬರ್ 1ರಿಂದ ಪ್ರತಿ ಶನಿವಾರ ಭಾನುವಾರ ಅಂದಾಜು ಸಂಜೆ 7 ಅಥವಾ 7:30 ಗಂಟೆಗೆ ಕ್ಲಾಸಸ್ ಶುರುವಾಗುತ್ತೆ. ಒಂದಷ್ಟು ಸಿಲೆಬಸ್ ಇದೆ. ಆ ಸಿಲೆಬಸ್ ಮುಗಿಯೋವರೆಗೂ ಎಷ್ಟು ಕ್ಲಾಸಸ್ ಆಗುತ್ತೋ ಅಷ್ಟು ಕ್ಲಾಸಸ್ಸಲ್ಲಿ ನಾನು ಮುಗಿಸ್ಕೊಡ್ತೇನೆ. ಅಂದರೆ ಇಂತಿಷ್ಟೇ ಕ್ಲಾಸಲ್ಲಿ ಮುಗಿಸ್ತೇನೆ ಅಂತ ಹೇಳಲ್ಲ. ಹಾಗಾದರೆ ನಮಗೂ ರಿಸ್ಟಿಂಕ್ಷನ್ ಆಗುತ್ತೆ, ಪೂರ್ತಿ ಕ್ಲಾಸನ್ನು ಮಾಡಲಿಕ್ಕೆ ಆಗೋದಿಲ್ಲ. ಬೇಗ ಮುಗಿಸ್ಬೇಕು ಅನ್ನೋ ಧಾವಂತದಲ್ಲಿ ಎಷ್ಟು ಜನರಿಗೆ ಅರ್ಥ ಆಯಿತು ಆಗಲ್ವ ಅನ್ನೋದು ಕೂಡ ಅಲ್ಲಿಗೆ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಎಲ್ರಿಗೂ ಅರ್ಥ ಆಗಬೇಕು, ಎಲ್ಲ ಪೋರ್ಷನ್ನು ಮುಗಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇಂತಿಷ್ಟೇ ಕ್ಲಾಸಲ್ಲಿ ಮುಗಿಸ್ತೀನಿ ಅಂತ ಹೇಳಲ್ಲ. ಅಲ್ಲೊಂದಷ್ಟು ಸಿಲೆಬಸ್ ಇದೆ. ಆ ಸಿಲೆಬಸನ್ನು ಮುಗಿಸ್ಕೊಡ್ತೇನೆ. ಅದ್ರ ಜೊತೆಗೆ ಒಂದಷ್ಟು ನಾವೇನಂತಂದ್ರೆ 2ರಿಂದ 3 ಕೇಸ್ ಸ್ಟಡಿಗಳನ್ನ ನಾವು ತೊಗೊಳ್ತೇವೆ ಈ ಕ್ಲಾಸಿನ ಎಂಡಲ್ಲಿ. ಅಂದರೆ ನಿಮ್ಮ ನಾಲೆಜನ್ನು ಯಾವ ರೀತಿ ಕುಂಡ್ಲಿ ಮೇಲೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಕೂಡ ಅದರಿಂದ ಗೊತ್ತಾಗುತ್ತೆ. ಇದಲ್ಲದೆ ಇನ್ನೊಂದು ಕ್ಲಾಸ್ ಕೂಡ ನಾನು ಮಾಡ್ತಾ ಇದ್ದೇನೆ. ಪ್ರತಿ ಗುರುವಾರ ಸಂಜೆ ಹೊತ್ತಿನಲ್ಲಿ ಅಕಲ್ಟ್ ರಿಲೇಟೆಡ್, ಅಕಲ್ಟ್ ಅಂದರೆ ಇದೇ ಬಂತು, ಅಸ್ಟ್ರಾಲಜಿ, ನ್ಯೂಮರಾಲಜಿ, ಪಾಮಿಸ್ಟ್ರಿ, ಟಾರೋ ರೀಡಿಂಗು, ಇದೆಲ್ಲವೂ ಸೇರಿ ಅಕಲ್ಟ್ ಅಂತ ಹೇಳ್ತೀವಿ ನಾವು. ಈ ಅಕಲ್ಟ್ ರಿಲೇಟೆಡ್ ಸಬ್ಜೆಕ್ಟ್ಗಳದ್ದು ಯಾವುದಾದ್ರೂ ಒಂದು ಟಾಪಿಕ್ ತೊಗೊಂಡು ಅದ್ರ ಬಗ್ಗೆ ನಾನು ಹೇಳಿಕೊಡ್ತೇನೆ ಪ್ರತಿ ಗುರುವಾರ. ಈ ಗುರುವಾರದ ಕ್ಲಾಸಿನ ಬಗ್ಗೆನೂ ಕೂಡ ನಿಮಗೆ ಮಾಹಿತಿಯನ್ನು ನಾನು ಹೇಳ್ತೇನೆ. ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಮೆಸೇಜ್ ಮಾಡಬೇಕು, ವಾಟ್ಸಪ್ಪಲ್ಲಿ ಕಾಲ್ ಮಾಡಬೇಡಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ನಾನು ನಿಮ್ಗೆ ಅದರದಷ್ಟು ಮಾಹಿತಿಯನ್ನು ನಿಮ್ಗೆ ಕೊಡ್ತೇನೆ. ಯಾರಿಗೆ ಆಸಕ್ತಿ ಇದ್ದೀರೋ ಅವರು ಮೆಸೇಜ್ ಮಾಡ್ಬೋದು. ಎಲ್ರಿಗೂ ಧನ್ಯವಾದಗಳು.